ನೋಡಿ, ಹನಿ ಟ್ರ್ಯಾಪ್ ಬಿರುಗಾಳಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾರ್ ಸೃಷ್ಟಿಸುವ ಜೊತೆಗೆ ಕಾಂಗ್ರೆಸ್ನಲ್ಲೇ ಕಂಪನವನ್ನು ಕೂಡ ಸೃಷ್ಟಿಸಿದೆ. ಕೈ ನಾಯಕರಲ್ಲೇ ಅಸಮಾಧಾನದ ಸ್ಫೋಟ ಕೂಡ ಆಗಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಕೂಡ ಅಟೆಂಪ್ಟ್ ಮಾಡಿದ್ದಾರೆ ರಾಜಣ್ಣ ಹೇಳಿದ್ದಾರೆ. ಸುಂಟರಗಾಳಿ ಹನಿ ಟ್ರ್ಯಾಪ್ ಸುಂಟರಗಾಳಿ ಕಾಂಗ್ರೆಸ್ನಲ್ಲೇ ಕಂಪನ ಸೃಷ್ಟಿಸಿದೆ. ಹನಿ ಮನಿ ಕಹಾನಿ ಕೈಪಾಳ್ಯದಲ್ಲಿ ಬಿಕ್ಕಟ್ಟಿಗೆ ಕಾರಣವಾಗಿದೆ. ಹನಿ ಟ್ರ್ಯಾಪ್ ಹಲ್ಚಲ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೀಗ ರಾಜೀನಾಮೆ ಬಾಂಬ್ ಸಿಡಿದಿದೆ. ಸಿಡಿದ ಸಿಡಿ ಕಾಂಗ್ರೆಸ್ನಲ್ಲಿ ಸುಂಟರಗಾಳಿ. ಸಿಎಂ ಆಪ್ತ ಬಿಆರ್ ಪಾಟೀಲ್ ರಾಜೀನಾಮೆ ಬಾಂಬ್. ಹನಿ ಮನಿ ಕಹಾನಿಗೆ ಕಾಂಗ್ರೆಸ್ನಲ್ಲೇ ಭಾರಿ ದೊಡ್ಡ ಕಂಪನ ಶುರುವಾಗಿದೆ. ಸದನದಲ್ಲೇ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಿಸಿದ ಬೆನ್ನಲ್ಲೇ ಬಿರುಗಾಳಿ ಎದ್ದಿದೆ. ಸಿಎಂ ಆಪ್ತ ಬಿಆರ್ ಪಾಟೀಲ್ ರಾಜೀನಾಮೆ ಮಾತು ಬಿಕ್ಕಟ್ಟಿಗೆ ಪುಷ್ಟಿ ನೀಡಿದೆ. ಜೊತೆಗೆ ಕಾಂಗ್ರೆಸ್ ಹಿರಿಯ ಶಾಸಕ ಟಿಬಿ ಜಯಚಂದ್ರ ರಾಜಣ್ಣ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ರಾಜೀನಾಮೆ ಬಗ್ಗೆ ಗಂಭೀರ ಚಿಂತನೆ ಮಾಡುತ್ತಿದ್ದೇನೆ. ನನಗೆ ಬಹಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಗಂಭೀರ ಆಲೋಚನೆಯನ್ನ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನಗೆ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಆದರೆ ಯಾವ ಮರ್ಯಾದಿಸ್ತರು ಕೂಡ ಸದನದಲ್ಲಿ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರದು. ಒಂದನೇದು, ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರದು. ನಮ್ಮ ನಡೆ ನುಡಿ, ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು. ರಾಜಣ್ಣ ನಡೆಗೆ ಶಾಸಕ ಜಯಚಂದ್ರ ಅಸಮಾಧಾನ. ಸಂಪುಟದ ಸದಸ್ಯರಾಗಿರ್ತಕ್ಕಂಥವರು ಅವರು ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಅಪೋಸಿಷನ್ಗೆ ಒಂದು ಎಡ್ಜಿ ಕೊಟ್ಟಂಗಾಯ್ತು. ಎಲ್ಲ ಒಂದು ಕಡೆಗೆ ಆ ವಿಚಾರವನ್ನ ಸಚಿವ ಸಂಪುಟದ ಮಟ್ಟದಲ್ಲಿ ಕೂತ್ಕೊಂಡು ತೀರ್ಮಾನವನ್ನ ಮಾಡಬೇಕಾಗಿತ್ತು. ಸದನಕ್ಕೆ ಬಂದು ಹೇಳುವಂತ ಅವಶ್ಯಕತೆ ಎಷ್ಟರ ಮಟ್ಟಿಗಿತ್ತು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗಿತ್ತು. ಎಲ್ಲ ಒಂದು ಕಡೆಗೆ ನಾವು ಎತ್ಕೊಟ್ಟಂಗಾಯ್ತು ವಿರೋಧ ಪಕ್ಷದವರಿಗೆ. ಪಕ್ಷದ ಚೌಕಟ್ಟು ಮೀರುವ ಕೆಲಸ ಆಯಿತು. ಹೌದು, ಎಲ್ಲ ಒಂದು ಕಡೆಗೆ ಪಕ್ಷದ ಚೌಕಟ್ಟು ಕೂಡ ಇರ್ತದೆ. ಪಕ್ಷದ ಚೌಕಟ್ಟನ್ನು ಮಿತಿ ಮೀರೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಆದ್ರೆ ಎಲ್ಲ ಒಂದು ಕಡೆಗೆ ಪಕ್ಷದ ಚೌಕಟ್ಟನ್ನು ಮೀರುವಂತ ಕೆಲಸ ಆಯಿತು ಅಂತೇಳಿ ನನ್ಗನ್ನಿಸ್ತದೆ. ಬಹುಶಃ ಇದನ್ನೆಲ್ಲದೂ ಕೂಡ ಸಭಾನಾಯಕರು ಅದನ್ನು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಇದೆಲ್ಲದರ ಮಧ್ಯೆ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಕೆಶಿ, ಇವರು ಹಲೋ ಅಂದ್ರೆ ಅವರು ಸಹ ಹಲೋ ಅಂತಾರೆ ಎನ್ನುವ ಮೂಲಕ ರಾಜಣ್ಣ ಮೇಲೆಯೇ ಗೂಬೆ ಕೂರಿಸುವ ಹಾಗೆ ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಸುಮ್ಮನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲ್ಲ ನಾನು ವಿಶ್ ಮಾಡ್ತೀನ? ಒಟ್ನಲ್ಲಿ ಹನಿ ಟ್ರ್ಯಾಪ್ ಸುನಾಮಿ ಕಾಂಗ್ರೆಸ್ನಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವ ಎಲ್ಲಾ ಲಕ್ಷಣ ಕಾಣಿಸುತ್ತಿದ್ದು, ಮುಂದೆ ಮತ್ತಷ್ಟು ನಾಯಕರು ಸಿಡಿದೇಳುವ ಎಲ್ಲಾ ಲಕ್ಷಣ ಕಾಣಿಸುತ್ತಿದೆ. ಹನಿ ಟ್ರ್ಯಾಪ್ ಹಿಂದಿನ ನಾಯಕ ಯಾರು ಅನ್ನೋದು ನೋಡಿ, ಹನಿ ಟ್ರ್ಯಾಪ್ ಬಿರುಗಾಳಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾರ್ ಸೃಷ್ಟಿಸುವ ಜೊತೆಗೆ ಕಾಂಗ್ರೆಸ್ನಲ್ಲೇ ಕಂಪನವನ್ನು ಕೂಡ ಸೃಷ್ಟಿಸಿದೆ. ಕೈ ನಾಯಕರಲ್ಲೇ ಅಸಮಾಧಾನದ ಸ್ಫೋಟ ಕೂಡ ಆಗಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಕೂಡ ಅಟೆಂಪ್ಟ್ ಮಾಡಿದ್ದಾರೆ ರಾಜಣ್ಣ ಹೇಳಿದ್ದಾರೆ. ಸುಂಟರಗಾಳಿ ಹನಿ ಟ್ರ್ಯಾಪ್ ಸುಂಟರಗಾಳಿ ಕಾಂಗ್ರೆಸ್ನಲ್ಲೇ ಕಂಪನ ಸೃಷ್ಟಿಸಿದೆ. ಹನಿ ಮನಿ ಕಹಾನಿ ಕೈಪಾಳ್ಯದಲ್ಲಿ ಬಿಕ್ಕಟ್ಟಿಗೆ ಕಾರಣವಾಗಿದೆ. ಹನಿ ಟ್ರ್ಯಾಪ್ ಹಲ್ಚಲ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೀಗ ರಾಜೀನಾಮೆ ಬಾಂಬ್ ಸಿಡಿದಿದೆ. ಸಿಡಿದ ಸಿಡಿ ಕಾಂಗ್ರೆಸ್ನಲ್ಲಿ ಸುಂಟರಗಾಳಿ. ಸಿಎಂ ಆಪ್ತ ಬಿಆರ್ ಪಾಟೀಲ್ ರಾಜೀನಾಮೆ ಬಾಂಬ್. ಹನಿ ಮನಿ ಕಹಾನಿಗೆ ಕಾಂಗ್ರೆಸ್ನಲ್ಲೇ ಭಾರಿ ದೊಡ್ಡ ಕಂಪನ ಶುರುವಾಗಿದೆ. ಸದನದಲ್ಲೇ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಿಸಿದ ಬೆನ್ನಲ್ಲೇ ಬಿರುಗಾಳಿ ಎದ್ದಿದೆ. ಸಿಎಂ ಆಪ್ತ ಬಿಆರ್ ಪಾಟೀಲ್ ರಾಜೀನಾಮೆ ಮಾತು ಬಿಕ್ಕಟ್ಟಿಗೆ ಪುಷ್ಟಿ ನೀಡಿದೆ. ಜೊತೆಗೆ
ಕಾಂಗ್ರೆಸ್ ಹಿರಿಯ ಶಾಸಕ ಟಿಬಿ ಜಯಚಂದ್ರ ರಾಜಣ್ಣ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ರಾಜೀನಾಮೆ ಬಗ್ಗೆ ಗಂಭೀರ ಚಿಂತನೆ ಮಾಡುತ್ತಿದ್ದೇನೆ. ನನಗೆ ಬಹಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಗಂಭೀರ ಆಲೋಚನೆಯನ್ನ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನ್ನ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಆದರೆ ಯಾವ ಮರ್ಯಾದಿಸ್ತರು ಕೂಡ ಸದನದಲ್ಲಿ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರದು. ಒಂದನೇದು, ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರದು. ನಮ್ಮ ನಡೆ ನುಡಿ, ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು. ರಾಜಣ್ಣ ನಡೆಗೆ ಶಾಸಕ ಜಯಚಂದ್ರ ಅಸಮಾಧಾನ. ಸಂಪುಟದ ಸದಸ್ಯರಾಗಿರ್ತಕ್ಕಂಥವರು ಅವರು ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಅಪೋಸಿಷನ್ಗೆ ಒಂದು ಎಡ್ಜಿ ಕೊಟ್ಟಂಗಾಯ್ತು. ಎಲ್ಲ ಒಂದು ಕಡೆಗೆ ಆ ವಿಚಾರವನ್ನ ಸಚಿವ ಸಂಪುಟದ ಮಟ್ಟದಲ್ಲಿ ಕೂತ್ಕೊಂಡು ತೀರ್ಮಾನವನ್ನ ಮಾಡಬೇಕಾಗಿತ್ತು. ಸದನಕ್ಕೆ ಬಂದು ಹೇಳುವಂತ ಅವಶ್ಯಕತೆ ಎಷ್ಟು ಮಟ್ಟಿಗಿತ್ತು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗಿತ್ತು. ಎಲ್ಲ ಒಂದು ಕಡೆಗೆ ನಾವು ಎತ್ತುಕೊಟ್ಟಂಗಾಯ್ತು ವಿರೋಧ ಪಕ್ಷದವರಿಗೆ. ಪಕ್ಷದ ಚೌಕಟ್ಟು ಮೀರುವ ಕೆಲಸ ಆಯಿತು. ಹೌದು, ಎಲ್ಲ ಒಂದು ಕಡೆಗೆ ಪಕ್ಷದ ಚೌಕಟ್ಟು ಕೂಡ ಇರ್ತದೆ. ಪಕ್ಷದ ಚೌಕಟ್ಟನ್ನು ಮಿತಿ ಮೀರೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಆದ್ರೆ ಎಲ್ಲ ಒಂದು ಕಡೆಗೆ ಪಕ್ಷದ ಚೌಕಟ್ಟನ್ನು ಮೀರುವಂತ ಕೆಲಸ ಆಯ್ತು ಅಂತೇಳಿ ನನ್ಗನ್ನಿಸ್ತದೆ. ಬಹುಶಃ ಇದನ್ನೆಲ್ಲದೂ ಕೂಡ ಸಭಾನಾಯಕರು ಅದನ್ನು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಇದೆಲ್ಲದರ ಮಧ್ಯೆ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಕೆಶಿ, ಇವರು ಹಲೋ ಅಂದ್ರೆ ಅವರು ಸಹ ಹಲೋ ಅಂತಾರೆ ಎನ್ನುವ ಮೂಲಕ ರಾಜಣ್ಣ ಮೇಲೆಯೇ ಗೂಬೆ ಕೂರಿಸುವ ಹಾಗೆ ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಸುಮ್ಮನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ. ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲ್ಲ ನಾನು ವಿಶ್ ಮಾಡ್ತೀನ? ಒಟ್ನಲ್ಲಿ ಹನಿ ಟ್ರ್ಯಾಪ್ ಸುನಾಮಿ ಕಾಂಗ್ರೆಸ್ನಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವ ಎಲ್ಲಾ ಲಕ್ಷಣ ಕಾಣಿಸುತ್ತಿದ್ದು, ಮುಂದೆ ಮತ್ತಷ್ಟು ನಾಯಕರು ಸಿಡಿದೇಳುವ ಎಲ್ಲಾ ಲಕ್ಷಣ ಕಾಣಿಸುತ್ತಿದೆ. ಹನಿ ಟ್ರ್ಯಾಪ್ ಹಿಂದಿನ ನಾಯಕ ಯಾರು ಅನ್ನೋದು ನೋಡಿ. ಹನಿ ಟ್ರ್ಯಾಪ್ ಬಿರುಗಾಳಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾರ್ ಸೃಷ್ಟಿಸುವ ಜೊತೆಗೆ ಕಾಂಗ್ರೆಸ್ನಲ್ಲೇ ಕಂಪನವನ್ನು ಕೂಡ ಸೃಷ್ಟಿಸಿದೆ. ಕೈ ನಾಯಕರಲ್ಲೇ ಅಸಮಾಧಾನದ ಸ್ಫೋಟ ಕೂಡ ಆಗಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ನನ್ಗೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ಸುಂಟರ ಗಾಳಿ, ಹನಿ ಟ್ರ್ಯಾಪ್ ಸುಂಟರ ಗಾಳಿ ಕಾಂಗ್ರೆಸ್ನಲ್ಲೇ ಕಂಪನ ಸೃಷ್ಟಿಸಿದೆ. ಹನಿ ಮನಿ ಕಹಾನಿ ಕೈಪಾಳ್ಯದಲ್ಲೇ ಬಿಕ್ಕಟ್ಟಿಗೆ ಕಾರಣವಾಗಿದೆ. ಹನಿ ಟ್ರ್ಯಾಪ್ ಹಲ್ಚಲ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೀಗ ರಾಜೀನಾಮೆ ಬಾಂಬ್ ಸಿಡಿದಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಗಂಭೀರ ಆಲೋಚನೆಯನ್ನ ಮಾಡಿದ್ದೇನೆ. ಸಿಡಿದ ಸಿಡಿ ಕಾಂಗ್ರೆಸ್ನಲ್ಲಿ ಸುಂಟರ ಗಾಳಿ. ಸಿಎಂ ಆಪ್ತ ಬಿಆರ್ ಪಾಟೀಲ್ ರಾಜೀನಾಮೆ ಬಾಂಬ್. ಹನಿ ಮನಿ ಕಹಾನಿಗೆ ಕಾಂಗ್ರೆಸ್ನಲ್ಲೇ ಭಾರಿ ದೊಡ್ಡ ಕಂಪನ ಶುರುವಾಗಿದೆ. ಸದನದಲ್ಲೇ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಿಸಿದ ಬೆನ್ನಲ್ಲೇ ಬಿರುಗಾಳಿ ಎದ್ದಿದೆ. ಸಿಎಂ ಆಪ್ತ ಬಿಆರ್ ಪಾಟೀಲ್ ರಾಜೀನಾಮೆ ಮಾತು ಬಿಕ್ಕಟ್ಟಿಗೆ ಪುಷ್ಟಿ ನೀಡಿದೆ. ಜೊತೆಗೆ ಕಾಂಗ್ರೆಸ್ ಹಿರಿಯ ಶಾಸಕ ಟಿಬಿ ಜಯಚಂದ್ರ ರಾಜಣ್ಣ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ರಾಜೀನಾಮೆ ಬಗ್ಗೆ ಗಂಭೀರ ಚಿಂತನೆ ಮಾಡುತ್ತಿದ್ದೇನೆ. ನನಗೆ ಬಹಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಗಂಭೀರ ಆಲೋಚನೆಯನ್ನ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನ್ನ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಆದರೆ ಯಾವ ಮರ್ಯಾದಿಸ್ತರು ಕೂಡ ಸದನದಲ್ಲಿ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರದು. ಒಂದನೇದು, ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರದು. ನಮ್ಮ ನಡೆ ನುಡಿ, ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು. ರಾಜಣ್ಣ ನಡೆಗೆ ಶಾಸಕ ಜಯಚಂದ್ರ ಅಸಮಾಧಾನ. ಸಂಪುಟದ ಸದಸ್ಯರಾಗಿರ್ತಕ್ಕಂಥವರು ಅವರು ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಅಪೋಸಿಷನ್ಗೆ ಒಂದು ಎಡ್ಜಿ ಕೊಟ್ಟಂಗಾಯ್ತು. ಎಲ್ಲ ಒಂದು ಕಡೆಗೆ ಆ ವಿಚಾರವನ್ನ ಸಚಿವ ಸಂಪುಟದ ಮಟ್ಟದಲ್ಲಿ ಕೂತ್ಕೊಂಡು ತೀರ್ಮಾನವನ್ನ ಮಾಡಬೇಕಾಗಿತ್ತು. ಸದನಕ್ಕೆ ಬಂದು ಹೇಳುವಂತ ಅವಶ್ಯಕತೆ ಎಷ್ಟು ಮಟ್ಟಿಗಿತ್ತು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗಿತ್ತು. ಎಲ್ಲ ಒಂದು ಕಡೆಗೆ ನಾವು ಎತ್ತುಕೊಟ್ಟಂಗಾಯ್ತು ವಿರೋಧ ಪಕ್ಷದವರಿಗೆ.
ಪಕ್ಷದ ಚೌಕಟ್ಟು ಮೀರುವ ಕೆಲಸ ಆಯಿತು. ಹೌದು, ಎಲ್ಲ ಒಂದು ಕಡೆಗೆ ಪಕ್ಷದ ಚೌಕಟ್ಟು ಕೂಡ ಇರ್ತದೆ. ಪಕ್ಷದ ಚೌಕಟ್ಟನ್ನು ಮಿತಿ ಮೀರೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಪಕ್ಷದ ಚೌಕಟ್ಟನ್ನು ಮೀರುವಂತ ಕೆಲಸ ಆಯಿತು ಅಂತೇಳಿ ನನ್ಗನ್ನಿಸ್ತದೆ. ಬಹುಶಃ ಇದನ್ನೆಲ್ಲದೂ ಕೂಡ ಸಭಾನಾಯಕರು ಅದನ್ನು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಇದೆಲ್ಲದರ ಮಧ್ಯೆ ಹನಿ ಟ್ರಾಪ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಕೆಶಿ, ಇವರು ಹಲೋ ಅಂದ್ರೆ ಅವರು ಸಹ ಹಲೋ ಅಂತಾರೆ ಎನ್ನುವ ಮೂಲಕ ರಾಜಣ್ಣ ಮೇಲೆಯೇ ಗೂಬೆ ಕೂರಿಸುವ ಹಾಗೆ ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ? ಒಟ್ನಲ್ಲಿ ಹನಿ ಟ್ರಾಪ್ ಸುನಾಮಿ ಕಾಂಗ್ರೆಸ್ನಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವ ಎಲ್ಲಾ ಲಕ್ಷಣ ಕಾಣಿಸುತ್ತಿತ್ತು. ಮುಂದೆ ಮತ್ತಷ್ಟು ನಾಯಕರು ಸಿಡಿದೇಳುವ ಎಲ್ಲಾ ಲಕ್ಷಣ ಕಾಣಿಸುತ್ತಿದೆ. ಹನಿ ಟ್ರಾಪ್ ಹಿಂದಿನ ನಾಯಕ ಯಾರು ಅನ್ನೋ